ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಹಾಗೂ ಸಲಹೆಗಾರರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರವರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಅಂದರೆ ಏನು ಸರ್? ಈ ಯೋಜನೆಯ ಹಿನ್ನೆಲೆ ಆಗೋದರ ಜಾರಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಔಪಚಾರಿಕ ಘಟಕಗಳ ಸ್ಥಾಪನೆ ಅಂತ ಕರೀತಾರೆ ಇದಕ್ಕೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶ ಬಹುವಿಧವಾದ ಸಮುದಾಯ ಮತ್ತು ಪ್ರಾದೇಶಿಕತೆಗಳನ್ನು ಹೊಂದಿರುವಂಥದ್ದು. ಅದೇ ರೀತಿ ಹವಾಮಾನ ಮತ್ತು ಕಾಲಮಾನಕ್ಕೆ ತಕ್ಕಂತೆ ಪ್ರಾದೇಶಿಕತೆಗೆ ಅನುಗುಣವಾಗಿ ಆಹಾರ ಪದ್ಧತಿಗಳನ್ನ ನಾವು ಇಟ್ಕೊಂಡಿದ್ದೀವಿ. ತುಂಬ ವೈವಿಧ್ಯಮಯವಾದ ಆಹಾರದ ವ್ಯವಸ್ಥೆ ಪದ್ಧತಿಗಳು ನಮ್ಮಲ್ಲಿದೆ. ಅದು ಸಸ್ಯಾಹಾರ ಇರ್ಬೋದು, ಶಾಕಾಹಾರ ಇರ್ಬೋದು, ಸಮ್ಮಿಶ್ರ ಏನೋ ಇರಬಹುದು. ಹಾಗಾಗಿ ಆರೋಗ್ಯ ಮತ್ತು ಆಹಾರಕ್ಕೂ ಸಂಬಂಧ ಇದೆ. ಇದು ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದಲೂ ನಂಬ್ಕೊಂಡ್ಬಂದಿದ್ದಾರೆ. ಬದಲಾದ ಕಾಲದಲ್ಲಿ ಆತ್ಮನಿರ್ಭರ್ ಭಾರತ್ ಅನ್ನೋದೊಂದು ಪದವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಸೊ ಆತ್ಮನಿರ್ಭರ್ ಭಾರತ್ ಅಂದ್ರೆ ಏನು? ಸ್ವಯಂ ಆಗಿ ನಾವೇ ವಸ್ತುಗಳನ್ನು ತಯಾರು ಮಾಡಿ ಆ ವಸ್ತುಗಳನ್ನ ಬಳಸುವ ಒಂದು ಆಂದೋಲನ ಶುರು ಆಗಬೇಕು, ಸ್ವದೇಶಿ ಚಳವಳಿ ಆಗಬೇಕು ಅನ್ನೋದು ನಾವೆಲ್ಲ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದಲ್ಲಿ ಈ ಘಟಕಗಳನ್ನ ಸ್ಥಾಪನೆ ಮಾಡಿ ಹಣವನ್ನು ಮಾಡಿ ಲಾಭವನ್ನು ಅವ್ರ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಣದ ಮೌಲ್ಯದ ಮೇಲೆ ತುಂಬಾ ಅದು ಒತ್ತಡ ತರ್ತಾ ಇದೆ. ಈಗ ಎಚ್ಚೆತ್ತ ಪ್ರಜೆಗಳು ನಮ್ಮಲ್ಲೀಗ ವಿದ್ಯಾರ್ಹತೆ ಜಾಸ್ತಿ ಆಗಿದೆ, ಕೌಶಲ್ಯಗಳು ಜಾಸ್ತಿ ಆಗಿದೆ, ಉತ್ಪಾದಕ ಚಟುವಟಿಕೆಗಳಲ್ಲಿ, ಸೇವಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಒಂದು ಮನೋಭಾವವನ್ನ ಅವರು ಹೊಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೊಂದು ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಬೇಕಾಗಿದೆ. ಈ ಒಂದು ಹಂತದಲ್ಲಿ ಈ ಕಿರು ಆಹಾರ ಘಟಕಗಳನ್ನು ಔಪಚಾರಿಕವಾಗಿ ಸ್ಥಾಪನೆ ಮಾಡುವ ಅಗತ್ಯ ಇದೆ. ಔಪಚಾರಿಕತೆ ಅಂತ ಬಂದಾಗ ಇದಕ್ಕೊಂದು ಲೈಸೆನ್ಸ್ ಅಂತ ಬೇಕು, ರಹದಾರಿ ಅಂತ ಬೇಕು. ಅದಾದ್ಮೇಲೆ ಆಹಾರ ಭದ್ರತೆ ಕಾಯ್ದೆ ಅಡಿನಲ್ಲಿ ಇದಕ್ಕೆ ಆಹಾರ ಸಂಬಂಧ ಪಟ್ಟಿರೋದ್ರಿಂದ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯಮಗಳಿದೆ, ಅದು ನಾವು ಅನುಸರಿಸಬೇಕು. ಗುಣಮಟ್ಟ ಅಂಶಗಳನ್ನ ಪಾಲನೆ ಮಾಡಬೇಕು. ಅದಾದ್ಮೇಲೆ FSSAI ಅಂತ ಒಂದು ಸಂಸ್ಥೆ ಇದೆ, ಅದರಿಂದ ಒಂದು ದೃಢೀಕರಣ ಮಾಡ್ಕೊಳ್ಬೇಕು. ಇವೆಲ್ಲ ಮಾಡಿರೋದೇನೆಂದ್ರೆ ಈ ಆಹಾರದ ಅಂಶಗಳೆಲ್ಲ ನೇರವಾಗಿ ಮನುಷ್ಯನ ಆರೋಗ್ಯ ಅನಾರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಕೆಲವು ರಕ್ಷಣೆಗಳನ್ನ, ಮಾನದಂಡಗಳನ್ನ ಗಮನಿಸಲೇಬೇಕು ಅನ್ನೋದು ಇದೊಂದು ಅಂತಾರಾಷ್ಟ್ರೀಯ ನಿಯಮ. ಸೊ ಹಾಗಾಗಿ ಈ ಅಂಶಗಳನ್ನೆಲ್ಲವನ್ನು ಸ್ಥಳೀಯ ಉತ್ಪಾದಕರಿಗೆ, ಸಾಂಪ್ರದಾಯಿಕವಾಗಿ ಯಾರು ಇದುವರೆಗೂ ಉತ್ಪಾದನೆ ಮಾಡ್ಕೊಂಬರ್ತಾ ಇರುವಂತಹ ವ್ಯಕ್ತಿ, ಕುಟುಂಬ, ಸಮುದಾಯಗಳಿಗೆ ನೀಡೋದ್ರ ಮುಖಾಂತರ ಅವರಲ್ಲೊಂದು ಹೊಸ ಚೈತನ್ಯ ಉಂಟು ಮಾಡಬೇಕು, ಹೊಸ ಉತ್ಪಾದನಾ ಮನೋಭಾವವನ್ನು ಉಂಟು ಮಾಡಬೇಕು. ಅದು ಸ್ಪರ್ಧಾತ್ಮಕವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು, ಮತ್ತೆ ವಿವಿಧ ರುಚಿಗಳು ಬೇಕು ಜನಕ್ಕೆ. ಕಾಲಮಾನಕ್ಕೆ ತಕ್ಕಂತೆ ವಿವಿಧ ರುಚಿಗಳನ್ನ ಅಪೇಕ್ಷೆ ಮಾಡ್ತಾರೆ. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಅನೇಕ ನಗರ ಪ್ರದೇಶ ಜನ ವಾರದ ಅಂತ್ಯದಲ್ಲಿ ರಜೆಗಳ ದಿನ ಹೋಗಿ ಹಳ್ಳಿಗಾಡು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಸಿಗುವ ಸಾಂಪ್ರದಾಯಿಕ ಆಹಾರಗಳನ್ನ ರುಚಿಯನ್ನ ಅನುಭವಿಸಿ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನ ಒಂದು ಉದ್ದಿಮೆಯಾಗಿ ನೋಡೋದ್ರಿಂದ ಇದರಲ್ಲಿ ವ್ಯವಹಾರಕ್ಕಿರುವ ಅವಕಾಶಗಳು, ಅದರಿಂದ ಬದುಕು ಕಟ್ಕೊಳ್ಳೋಕ್ಕಿರೋ ಅವಕಾಶಗಳನ್ನೂ ನಾವು ಗಮನ ಮಾಡಬೇಕು. ಯಾಕಂದ್ರೆ ಇದು ವ್ಯವಹಾರ ಆದರೆ ಸಾಲದು, ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಅಭಿವೃದ್ಧಿನೇ ಆಗಬೇಕು. ಯಾವಾಗ ಅಭಿವೃದ್ಧಿ ಆಗ್ತದೆ ಅಂದ್ರೆ ವ್ಯಕ್ತಿ ಅಭಿವೃದ್ಧಿ ಆಗಬೇಕು, ವ್ಯಕ್ತಿಯಿಂದ ಕುಟುಂಬ ಅಭಿವೃದ್ಧಿ ಆಗಬೇಕು, ಕುಟುಂಬದಿಂದ ಸಮುದಾಯ ಅಭಿವೃದ್ಧಿ ಆಗಬೇಕು, ಇವುಗಳೆಲ್ಲದರಿಂದ ಆ ಪ್ರದೇಶ ಅಭಿವೃದ್ಧಿ ಆಗಬೇಕು ಅಲ್ವಾ. ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಇದೊಂದು ತುಂಬ ಪ್ರಮುಖವಾದ ಅಂಶ.
ಈ ಸಚಿವಾಲಯ ಏನಿದೆ ಇದು 1988ರಿಂದನೂ ಕೆಲಸ ಮಾಡ್ತಾನೆ ಇತ್ತು. ಆದರೆ ಇದಕ್ಕೆ ಒಂದು ಹೊಸ ರೂಪವನ್ನು 2015 ಆದಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯಾಗೂ ಮಾಡ್ಬೋದು, ಒಂದು ಗುಂಪಿನಲ್ಲೂ ಮಾಡ್ಬೋದು, ಒಂದು ತಂಡ ಕಟ್ಕೊಂಡು ಬೇಕಾದ್ರೂ ಮಾಡ್ಬೋದು. ಸೊ ಇದಕ್ಕಿರುವ ಒಂದು ವ್ಯಾಪ್ತಿ. ಸೊ ಇದು ಕೇಂದ್ರ ಪುರಸ್ಕೃತ ಯೋಜನೆ. ಹಣಕಾಸು ನೆರವನ್ನು ಕೊಡ್ತಾರೆ, ತಾಂತ್ರಿಕ ನೆರವನ್ನು ಕೊಡ್ತಾರೆ. ಯಾಕಂದರೆ ಫುಡ್ ಪ್ರೊಸೆಸಿಂಗ್ ಅಂತ ನಾವು ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ವಿಚಾರ ಬಂದಾಗ ಅತಿ ದೊಡ್ಡ ಕೆಲಸ ಮಾಡೋರು ನಮ್ಮ ದೇಶದಲ್ಲಿ CFTRI ಸಂಸ್ಥೆ, ಅದು ಮೈಸೂರಲ್ಲೇ ಇದೆ. ಹೌದು. ಅವರು ಹಲವು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ನೈಪುಣ್ಯತೆಯನ್ನು ಹೊಂದು ಇಂಡಸ್ಟ್ರಿಗಳಿಗೆ ಮತ್ತು ಯಾರು ವೈಯಕ್ತಿಕವಾಗಿ ಇಂಥ ಘಟಕಗಳ ಸ್ಥಾಪನೆ ಮಾಡ್ತಾರೆ ಅವರಿಗೆ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ, ಉತ್ಪಾದಕ ಅಂಶಗಳನ್ನು ಕೊಡ್ತಾ ಇದ್ದಾರೆ, ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಅಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಗುಣಮಟ್ಟದ ವಿಚಾರದಲ್ಲೂ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ. ಮತ್ತೆ ಉತ್ಪಾದನೆ ಆದ್ಮೇಲೆ ಅವರೊಬ್ಬರೇ ಬಳಸೋಕೆ ಆಗಲ್ಲ, ಯಾಕಂದ್ರೆ ಉತ್ಪಾದನೆ ಬೇರೆಯವ್ರಿಗೆ ಉಪಯೋಗ ಆಗಬೇಕಲ್ವಾ. ಸೊ ಹಾಗಾಗಿ ವ್ಯವಹಾರ ಬೆಂಬಲಗಳು ಬೇಕಾಗತ್ತೆ. ಇದಕ್ಕೆ ನಾವು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಈ ಎಲ್ಲ ಅಂಶಗಳನ್ನು ಈ ಯೋಜನೆ ಅಡಿನಲ್ಲಿ ಉತ್ಪಾದಕರಿಗೆ ನೀಡಬೇಕು, ವೈಯಕ್ತಿಕವಾಗಿ ಮತ್ತು ಗುಂಪಿಗೆ ಅಥವಾ ಸಂಸ್ಥೆಗಳಿಗೆ ಅನ್ನೋದು ಒಂದು ಆಶಯವನ್ನು ನಾವು ಹೊಂದಿದ್ದೀವಿ. ಹಾಗಾಗಿ ಹಾಲಿ ಯಾರು ಕಾರ್ಯನಿರ್ವಹಿಸುತ್ತಾ ಇರುವ ಆಹಾರ ಘಟಕಗಳಿದೆ, ಅದು ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ, ಅಲ್ಲಿ ಆಧುನಿಕತೆ ಬೇಕು, ಶ್ರಮ ಕಡಿತ ಬೇಕು, ಆಮೇಲೆ ನೈರ್ಮಲ್ಯ ಅಂಶಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು, ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗೆಲ್ಲ ನ್ಯಾನೋ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಸೊ ಮತ್ತೆ ಜನರ ಅಭಿರುಚಿಗೆ ತಕ್ಕಂತೆ ಆಹಾರಗಳ ಪ್ರೆಸೆಂಟೇಷನ್ ಮಾಡಬೇಕು, ಪ್ಯಾಕೇಜಿಂಗ್ಗೆ ನವೀನತೆ ಕೊಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಕ್ವಾಂಟಿಟಿ ಬೇಕು. ಸೊ ಈ ಎಲ್ಲ ಅಂಶಗಳ ಒಂದು ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚಿಸ್ಕೊಳ್ಳೋಕ್ಕೆ ಇದರಲ್ಲಿ ನೆರವು ಸಿಗುತ್ತೆ. ಇದಕ್ಕೆ ಹಲವಾರು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಇವೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ಸಂಸ್ಥೆಗಳು. ಅವರು ನಮಗೆ ಸಹಾಯ ಮಾಡ್ತಾರೆ. ಇವನ್ ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೂ ಅವ್ರು ಸಹಾಯ ಮಾಡ್ತಾರೆ. ಮತ್ತು ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ ಸಹಾಯಧನವನ್ನು ಒದಗಿಸ್ತಾರೆ. ಸಬ್ಸಿಡಿ ಕಾಂಪೊನೆಂಟ್ ಇದೆ, ಅದು ಅಷ್ಟೇ 35%ವರೆಗೂ ಸಬ್ಸಿಡಿ ಕಾಂಪೊನೆಂಟ್ ಇದೆ. ಅದೇ ರೀತಿ ಯಂತ್ರೋಪಕರಣಗಳಿಗಿದೆ. ದುಡಿಯೋ ಬಂಡವಾಳ ಈ ಸ್ಕೀಮಲ್ಲಿ ನಿಮಗೆ ಮಾಡ್ತಾ ಇದ್ದೀರಿ ಅಂದಾಗ ಎಷ್ಟು ಬೇಕಾದ್ರೂ ಬ್ಯಾಂಕ್ಗಳು ಕೊಡೋಕ್ಕೆ ಮುಂದೆ ಬರುತ್ತೆ. ಅದೊಂದು ನೀತಿ. ಯಾರು ಶ್ರಮ ಮಾಡ್ತಾರೆ, ಯಾರಲ್ಲಿ ಪರಿಣಿತಿ ನೈಪುಣ್ಯತೆ ಇದೆ, ಆಸಕ್ತಿಯಿಂದ ಮಾಡ್ತಾರೆ, ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದು ಒಂದು ರಾಷ್ಟ್ರೀಯ ನೀತಿ. ಅಂಥವ್ರು ಇದರಲ್ಲಿ ಬಳಸ್ಕೊಳ್ಳಿಕ್ಕಾಗತ್ತೆ. ಆದರೆ ನೀವು ಬ್ಯಾಂಕ್ ಸಂಪರ್ಕ ಹೊಂದಿರಬೇಕು, ಬ್ಯಾಂಕ್ ಜೋಡಣೆ ಕಾರ್ಯಜೋಡಣೆ ಆಗಬೇಕು. ಈ ಕಾರ್ಯಜೋಡಣೆ ಆಗಬೇಕು ಅಂದರೆ ನೀವು ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸಿದ್ಧ ಆಗಬೇಕು. ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಅದರಲ್ಲಿ ಲೋನ್ ಅಪ್ಲಿಕೇಶನ್ ಹೋಗುತ್ತೆ, ಅದು ಪ್ರೋಸೆಸ್ ಆಗುತ್ತೆ. ಇದರಲ್ಲೂ ಅಷ್ಟೇ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅಂತ ಹೇಳಿ RBI ಸಂಸ್ಥೆಯವರು ಒಂದು ಟ್ರಸ್ಟ್ ಮಾಡಿ ಅದಕ್ಕೊಂದು ಬಂಡವಾಳ ಹಾಕಿದ್ದಾರೆ. ಆ ಒಂದು ಅಡಿನಲ್ಲೇ ನಿಮಗೆ ಹಣ ಬರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಹಣವನ್ನು ಪಡ್ಕೊಂಡು ಕಡಿಮೆ ಬಡ್ಡಿ ಇದೆ ಅಂದ್ಬಿಟ್ಟು ಯಾವ್ಯಾವುದಕ್ಕೂ ಬಳಸ್ತಾ ಇತ್ತು. ಇವನ್ ಹಣಕಾಸು ಸಂಸ್ಥೆಗಳು ಮಾಡ್ತಿತ್ತು, ಆ ಸಾಲ ಪಡೆದ ವ್ಯಕ್ತಿಗಳು ಮಾಡ್ತಾ ಇದ್ರು. ಅದನ್ನು ಸರಿಯಾದ ರೀತಿಯಲ್ಲಿ ಮೇಲುಸ್ತುವಾರಿ ಮಾಡಿ ನಿರ್ದಿಷ್ಟ ಪ್ರಕರಣಗಳಿಗೆ ಗುರಿ ಉದ್ದೇಶಿತ ಅಂಶಗಳಿಗೆ ಒದಗಿಸ್ಬೇಕೆನ್ನೋದ್ರಿಂದ ಈ ಥರ ಒಂದು ರೆಗ್ಯುಲೇಷನ್ ಮಾಡಿದ್ದಾರೆ. ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಆ ಪೋರ್ಟಲಿಂದ ಬಂದಾಗ. ಸೊ ಎಷ್ಟು ಆಹಾರ ಘಟಕಗಳಿದೆ, ನೇರವಾಗಿ ನಮ್ಮ ಸೌಲಭ್ಯಗಳು ಅದಕ್ಕೆ ಮುಟ್ತಾ ಇದೆಯಾ, ಅಥವಾ ಇನ್ನೇನು ಸಹಾಯ ಬೇಕು, ಅಥವಾ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ತೊಂದರೆ ಆಗಿದೆಯಾ, ಅದಕ್ಕೆ ಇನ್ನೂ ಹೆಚ್ಚುವರಿ ಸಾಲ ಬೇಕಾ, ಅಥವಾ ರಫ್ತು ಉತ್ಪಾದನಾ ಉತ್ತೇಜಕಗಳು ಬೇಕಾ, ಇವೆಲ್ಲ ಅವರು ಅದು ಮಾನಿಟರ್ ಮಾಡೋಕ್ಕೆ ಅವರಿಗೆ ಡೇಟಾ ಆಗುತ್ತೆ. ಈ ಥರದ ಒಂದು ಸ್ಟ್ರೀಮ್ನ ಅವರು ಡೆವಲಪ್ ಮಾಡಿದ್ದಾರೆ. ಆಮೇಲೆ ಇದರಲ್ಲೂ ಅಷ್ಟೇ ಸಾಲ ಆಧಾರಿತ ಬಂಡವಾಳಕ್ಕೆ ಪೂರಕವಾಗಿ 35% ಸಹಾಯಧನವನ್ನು ಕೊಡ್ತಾರೆ. ಆಯ್ತಾ. ನಿಮ್ಮ ಸಾಲದ ಅಗತ್ಯದ ಮೇಲೆ ಅದರಲ್ಲಿ ಪೊಟೆನ್ಷಿಯಲ್ ನೋಡ್ತಾರೆ, ಎಷ್ಟು ಸಾಲ ನೀವು ಕೇಳಿದ್ದೀರಾ ಅಂತ, ಅದರ ಆಧಾರದ ಮೇಲೆ ಅಂತ ಕೊಡುವಂಥದ್ದು. ಹಾಗಾಗಿ ಈ ನೇರವನ್ನು ಯಾರು ಬೇಕಾದ್ರೂ ಪಡಿಬೋದು. ಮಹಿಳೆ, ಪುರುಷ, ಗುಂಪುಗಳು, ಸಂಸ್ಥೆಗಳು ಯಾರು ಬೇಕಾದ್ರೂ ಪಡ್ಕೊಂಡು ಇದನ್ನು ಔಪಚಾರಿಕವಾಗಿ ಮಾಡಬೇಕು ವ್ಯವಹಾರ. ಈಗ ನಾವೆಲ್ಲ ವ್ಯವಹಾರವನ್ನು ಅನೌಪಚಾರಿಕವಾಗಿ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮಾಡ್ತೀವಿ, ಏನೋ ಒಂದು ಪ್ಯಾಕಿಂಗ್ ಮಾಡಿ ಮಾರ್ತಾ ಇರ್ತೀವಿ. ಇನ್ನು ಮುಂದೆ ಹಂಗಾಗಲ್ಲ. ಪ್ಯಾಕಿಂಗ್ ಮೆಟೀರಿಯಲ್ ಏನು, ಅದು ಈಕೋ ಫ್ರೆಂಡ್ಲಿನ, ಪರಿಸರಕ್ಕೇನೋ ತೊಂದರೆ ಇಲ್ವಾ. ಈಗ ಒಂದು ಹೊಸ ಅಧ್ಯಯನಗಳು ಮತ್ತು ವೈದ್ಯಕೀಯ ಸಂಸ್ಥೆಗಳು ಏನು ಹೇಳ್ತಾ ಇದೆ ಅಂದರೆ, ಹೊರಗಡೆಯಿಂದ ತರಿಸಿರೋ ಆಹಾರ
ಪ್ಯಾಕ್ ಮಾಡಿರೋ ಮೆಟೀರಿಯಲ್ಗಳಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ. ವಿಷಗಳ ಅಂಶಗಳು ದೇಹಕ್ಕೆ ಹೋಗಿ ಅದರಿಂದ ಬೈ ಪ್ರಾಡಕ್ಟ್ ಕಾಯಿಲೆಗಳು ಬಂದು ತುಂಬ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದೊಂದು ಅಧ್ಯಯನದ ಅಂಶ ಹೊರಗೆ ಬರ್ತಾ ಇದೆ. ಇದು ಗಾಬರಿ ಹುಟ್ಟಿಸೋವಂಥದ್ದು. ಹಾಗಾದರೆ ಯಾವುದು ನಾವು ಬಳಸಬೇಕು? ಹಿಂದೆ ನಮ್ಮಲ್ಲೆಲ್ಲ ಏನಿತ್ತು, ಬಾಳೆ ಎಲೆಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ವಿ, ದೊನ್ನೆಗಳಲ್ಲಿ ಪ್ಯಾಕ್ ಮಾಡ್ತಿದ್ವಿ, ಮುತ್ತುಗದ ಎಲೆಯಲ್ಲಿ ಪ್ಯಾಕ್ ಮಾಡ್ತಿದ್ವಿ. ಅದೆಲ್ಲ ಈಗ ನಶಿಸೋಗ್ಬಿಟ್ಟಿದೆ ಅಲ್ವಾ. ಈಗೆಲ್ಲ ನಾವು ಪ್ಲಾಸ್ಟಿಕ್ ತಯಾರಾಗೋದು ಯಾವುದರಿಂದ? ಕೆಮಿಕಲ್ಸಿಂದ. ಅದರಲ್ಲೂ ಈಗ ಆಮೇಲೆ ಬಯೋಡಿಗ್ರೇಡಬಲ್ ಇಲ್ಲ. ಅದು ಜೈವಿಕವಾಗಿ ಕರಗೋದಿಲ್ಲ. ಆದರೆ ಈಗ ಜೈವಿಕವಾಗಿ ಕರಗುವಂಥ ಪದಾರ್ಥಗಳು ಕಂಡುಹಿಡಿದಿದ್ದಾರೆ. ಅದನ್ನು ನಾನು ಮರುಬಳಕೆ ಮಾಡ್ಲಿಕ್ಕೆ ಆಗತ್ತಾ? ಈ ಥರದ ಎಲ್ಲ ಸಂಗತಿಗಳನ್ನ ಇದರಲ್ಲಿ ನೀವು ಔಪಚಾರಿಕವಾಗಿ ಮಾಡಬೇಕು. ನೀವೇನು ಪ್ರಾಡಕ್ಟ್ ತಯಾರು ಮಾಡ್ತೀರಾ ಅದರಲ್ಲಿರುವ ಅಂಶಗಳು ಏನೇನು ಅಂತ ತಿಳ್ಕೊಳ್ಳೋಕೆ ಇಷ್ಟಪಟ್ಟರೆ ಗ್ರಾಹಕ ಅಥವಾ ನಿಮ್ಮಿಂದ ಪಡೆಯುವ ಸಂಸ್ಥೆ ಎಲ್ಲವೂ ಮಾಹಿತಿ ಅವ್ರಿಗೆ ದೊರಿಬೇಕು. ಅದರಲ್ಲಿ ಯಾವ ಮಟ್ಟದ ಪೌಷ್ಟಿಕಾಂಶಗಳಿದೆ, ವೈಟಮಿನ್ಸ್ ಇದೆ, ಮತ್ತು ಬೇರೆ ಬೇರೆ ಸಂಗತಿಗಳಿದೆ ನನ್ನ ಆರೋಗ್ಯಕ್ಕೆ. ಯಾಕಂದ್ರೆ ಈಗ ಎಲ್ರಿಗೂ ಒಂದು ಆರೋಗ್ಯದ ಪ್ರಜ್ಞೆ ಬಂದ್ಬಿಟ್ಟಿದೆ. ಏನೇನೋ ತಿನ್ನಕ್ಕೆ ಅವರು ಸಿದ್ಧ ಇಲ್ಲ. ನನ್ನ ದೇಹಕ್ಕೆ ಏನು ಬೇಕು, ಏನು ಪೌಷ್ಟಿಕತೆಯನ್ನು ನಾನು ಪಡಿಬೇಕು ಅನ್ನೋದ್ರ ಬಗ್ಗೆ ಈಗ ಜನ ಸ್ವಯಂ ನಿರ್ಧಾರ ಮಾಡೋ ಮಟ್ಟದಲ್ಲಿದ್ದಾರೆ. ಅದಕ್ಕೇನೋ ಡಾಕ್ಟರ್ಗಳ ಕನ್ಸಲ್ಟೇಷನ್ ಅವ್ರಿಗೆ ಬೇಕಾಗಿಲ್ಲ. ನಿಜ ತಾನೇ? ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನ ಮಾಡಬೇಕು ಉತ್ಪಾದಕ. ಸುಮ್ಮನೆ ನನಗೆ ಮಾಡೋಕ್ಕೆ ಬರುತ್ತೆ, ನಮ್ಮ ಅಜ್ಜಿ ಚೆನ್ನಾಗಿ ಕಜ್ಜಾಯ ಮಾಡ್ತಾಳೆ ಅಂತ ಮಾಡಿಸ್ಬಿಟ್ಟು ಮಾರ್ತೀನಿ ಅನ್ನೋಕ್ಕಾಗಲ್ಲ. ಅದು ಅಜ್ಜಿಗಾಯಿತು. ನಿನ್ನ ತಲೆಮಾರು, ನಿನ್ನ ಜೀವನ ಇದೆಯಲ್ಲ, ಅದು ಹೆಚ್ಚು ಔಪಚಾರಿಕತೆ ಕಡೆಗೆ ಹೋಗ್ತಾ ಇದೆ, ಹೆಚ್ಚು ಪಾರದರ್ಶಕವಾಗಿದೆ ಮತ್ತು ಮಾಹಿತಿ ಕೇಂದ್ರವಾಗಿದೆ. ಆಯ್ತಾ? ಯಾವುದು ಮಾಹಿತಿನ ಮುಚ್ಚಿಡೋಕ್ಕಾಗಲ್ಲ. ಮತ್ತು ಏನೋ ಒಂದು ಅಡ್ಡದಾರಿನಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದೆಲ್ಲ ಅಂಶಗಳನ್ನು ಈಗ ಅವರು ತಿಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆಲ್ಲ ಸರ್ಟಿಫಿಕೇಶನ್ ಇರುತ್ತೆ. ದೃಢೀಕರಣ ಪತ್ರವನ್ನು ತಗಲಾಕಿರಬೇಕು ಘಟಕದಲ್ಲಿ ಅಂತ ನಿಯಮ ಮಾಡಿದ್ದಾರೆ. ಇವತ್ತು ರಸ್ತೆ ಬದಿ ವ್ಯಾಪಾರ ಮಾಡಿ ಆಹಾರ ಉತ್ಪಾದನೆ ಮಾಡಿ ಮಾರ್ತಾ ಇರೋರ್ಗೂ ಅದು ನಿಯಮ ಮಾಡಿಬಿಟ್ಟಿದ್ದಾರೆ. ಈಗ ಅದಕ್ಕೊಂದು ಸರ್ಟಿಫಿಕೇಶನ್ ಏಜೆನ್ಸಿಗಳು ಬಂದಿದೆ ಈಗ. ಆಯಿತಾ? ಇವೆಲ್ಲ ಅದರ ಅಂಡರ್ನಲ್ಲಿ ಬರುತ್ತೆ. ಹಾಗಾಗಿ ವಿವಿಧತೆ ಬೇಕು, ಬಹುವಿಧತೆ ಬೇಕು, ಸ್ಥಳೀಯ ರುಚಿಗಳು ನಮಗೆ ಬೇಕು. ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಸಾಂಪ್ರದಾಯಿಕ ಆಹಾರಗಳು ನಮ್ಮ ನಾಲಿಗೆ ರುಚಿಗೆ ಬೇಕು. ಮತ್ತು ನಮ್ಮ 4 ಕಾಲಮಾನಗಳಿಗೆ ತಕ್ಕಂತೆ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು, ಬದಲಾವಣೆ ಮಾಡ್ಕೋಬೇಕು ಅನ್ನೋದೇ ನಮ್ಮ ಆಹಾರದ ವೈವಿಧ್ಯತೆ ಇರೋದು. ಒಂದೇ ಸಮದ ನಾವು ತಿನ್ನೋದಿಲ್ಲ. ನಿಜ ಅಲ್ವಾ? ಉಷ್ಣಕಾಲಕ್ಕೆ ಏನು ಬೇಕು, ಮಳೆಗಾಲಕ್ಕೆ ಏನು ಬೇಕು, ಶೀತಗಾಲಕ್ಕೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದಕ್ಕೆ ತಕ್ಕಂತೆ ನಾವು ಮಾರ್ಪಾಡು ಮಾಡ್ಕೊಂಡು ಊಟ ಮಾಡ್ತೀವಿ, ಆಹಾರ ಸೇವನೆ ಮಾಡ್ತೀವಿ. ಆ ಎಲ್ಲ ಅಂಶಗಳು ಇದರಲ್ಲಿ ತರಬೇಕು ಅಂತ ಹೇಳಿ ಈ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡ್ತಾ ಇದೆ. ಇದರಲ್ಲಿ ಘಟಕಗಳ ಸ್ಥಾಪನೆ, ಇದರ ಮಾಲೀಕತ್ವ ಎಲ್ಲ ನೋಡಿದ್ರೆ ಮಹಿಳೆಯರೇ ತುಂಬ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. 65-70% ಮಹಿಳೆಯರೇ ಇದ್ದಾರೆ. ಸೊ ಹಾಗಾಗಿ ಇದೊಂದು ತುಂಬ ಉತ್ತೇಜಕವಾದ ಅಂಶ ಅಂತ ನಾನಾದರೂ ಭಾವಿಸಿದ್ದೀನಿ. ಸರ್, ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಸಿರಿಧಾನ್ಯಗಳಿಂದ ವಿವಿಧ ರೀತಿಯ ಆಹಾರ ಉತ್ಪನ್ನಗಳನ್ನು ಮಾಡಿ ಅದೊಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಆಹಾರ ಮಾಡಿ ಮಾರ್ತಿರೋದನ್ನು ನಾವು ಕಂಡುಬರ್ತೀವಿ. ಜೊತೆಗೆ ಆದಿವಾಸಿಗಳು ತಮ್ಮ ಕಿರು ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಮಾರಾಟ ಮಾಡ್ತಿರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಸರ್, ಈ ಯೋಜನೆ ಅಡಿಯಲ್ಲಿ ಆದಿವಾಸಿಗಳ ಕಿರು ಉತ್ಪನ್ನಗಳ ಮೌಲ್ಯವರ್ಧನೆಗಾಗಿರ್ಬೋದು ಅಥವಾ ಸಿರಿಧಾನ್ಯಗಳಿಂದ ಮೌಲ್ಯವರ್ಧನೆ ಮಾಡಲಿಕ್ಕೆ ಎಷ್ಟು ಸಹಕಾರಿಯಾಗಿದೆ ಸರ್ ಈ ಯೋಜನೆ? ಇದು ಯಾವುದೇ ಆಹಾರ ಪದ್ಧತಿಗೆ, ಯಾವುದೇ ಕಚ್ಚಾ ಆಹಾರಕ್ಕೂ ಇದಕ್ಕೆ ಬೆಂಬಲ ಇದೆ. ಇದು ಅರ್ಥ ಮಾಡ್ಕೊಳ್ಳೋಣ. ಈಗ ಬುಡಕಟ್ಟು ಜನರು ಮಾಡುವ ಅರಣ್ಯದಿಂದ ಸಂಗ್ರಹ ಮಾಡಿ ಸಂಸ್ಕರಣೆ ಮಾಡಿ ಮಾರೋದಕ್ಕೆಲ್ಲ ಲಿಮಿಟೇಷನ್ ಇದೆ. ಯಾಕಂದ್ರೆ ಅದಕ್ಕೆ ಅರಣ್ಯ ಕಾಯ್ದೆಗಳಿದೆ, ಕಾನೂನುಗಳಿದೆ. ಸದಾ ಅವರನ್ನ ಅರಣ್ಯಕ್ಕೆ ಹೋಗಿ ತರ್ಲಿಕ್ಕೆ ಬಿಡೋದಿಲ್ಲ. ಆ ಎಲ್ಲ ವಸ್ತುಗಳನ್ನ ಅವ್ರದೇ ಭೂಮಿನಲ್ಲಿ ಬೆಳೆದು, ಈಗ ನಲ್ಲಿಕಾಯಿ ಬೆಳಿಬೋದು, ಹೌದು ಅಲ್ವಾ, ಸಿರಿಧಾನ್ಯ ಸೀಗೆಕಾಯಿ ಬಳ್ಳಿ ಬೆಳಿಬೋದು, ಬಿದಿರನ್ನ ಬೆಳಿಬೋದು, ಅಲ್ಲಿ ಅಂಟೋಳಕಾಯಿ ಬೆಳಿಬೋದು, ಗೆಡ್ಡೆ ಗೆಣಸುಗಳನ್ನ ಬೆಳಿಬೋದು. ಬೆಳೆದ್ಬಿಟ್ಟು ಮಾರ್ತೀನಿ ಅಂತ ಹೇಳಿದ್ರೆ ಸಂಸ್ಕರಣೆಗೆಲ್ಲ ಅವಕಾಶ ಇದೆ, ಬೆಳೆಯೋಕ್ಕೂ ಅವಕಾಶ ಇದೆ. ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಗೆ ಒಂದು ಸ್ಕೀಮ್ ಇದೆ, ಅದರ ಅಡಿನಲ್ಲಿ ಅವ್ರು ಸಹಾಯ ತಗೊಳ್ಬೋದು. ಮತ್ತು ಎರಡನೇದಾಗಿ ಸಂಸ್ಕರಣೆ ವಿಚಾರಕ್ಕೆ ಬಂದಾಗ ಇದರಲ್ಲೂ ಅವ್ರ ಅವಕಾಶ ತೆಗೆದುಕೊಳ್ಳಕ್ಕಿದೆ. ಇನ್ನು ಸಿರಿಧಾನ್ಯ ವಿಚಾರಗಳು ಬಂದಾಗ ನಮ್ಮಲ್ಲಿ ಸಿರಿಧಾನ್ಯಗಳು ಇದ್ದಿದ್ದು ಆಪತ್ಕಾಲದಲ್ಲಿ ತಿನ್ನಲಿಕ್ಕೆ ಒಂದು ಆಹಾರ. ವಿಪರೀತ ಬರ ಬಂತು ಅಥವಾ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಅಂಥ ಸಂದರ್ಭದಲ್ಲಿ ಆಹಾರ ಭದ್ರತೆಗೆ ಬಳಸ್ತಾ ಇದ್ದಂಥ ವಸ್ತುಗಳು. ಈಗ ಕೆಲವರ ಪ್ರಯತ್ನದಿಂದ ಏನಾಗ್ತಾ ಇದೆ, ಅದನ್ನು ಮುಖ್ಯ ಆಹಾರವಾಗಿ ಬಳಸ್ತಾ ಇರೋದು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಅದನ್ನೇ ಮುಖ್ಯ ಆಹಾರವಾಗಿ ಎಲ್ರಿಗೂ ಬಳಸೋಕ್ಕಾಗಲ್ಲ, ಯಾಕಂದ್ರೆ ಅದರ ಬೆಳೆಯುವ ಪ್ರಮಾಣ ಕಡಿಮೆ ಇದೆ. ಹೌದು. ಆದರೆ ಕೆಲವರಿಗೆ ಇದರಿಂದ ದಕ್ತಾ ಇದೆ. ಇತ್ತೀಚೆಗೆ ಒಬ್ರು ಹೇಳ್ತಾ ಇದ್ರು, ಸಿರಿಧಾನ್ಯಗಳ ರಾಜ ರಾಗಿ ಅಂತೇಳಿ. ಈಗ ರಾಗಿ ಸಾಮಾನ್ಯವಾಗಿ ನಾವು ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯಗಳಲ್ಲಿ ಇದೊಂದು ಸ್ಟೇಪಲ್ ಫುಡ್.
ಪ್ರಧಾನ ಆಹಾರ ಅದು ಅಲ್ವಾ. ಮತ್ತೆ ಈಗ ಹಳ್ಳಿಗಳ ಕಡೆ ಎಲ್ಲ ಹೋದಾಗ ಹೇಳ್ತಾರೆ, ಸಾಹೇಬ್ರೆ ನೀವು ರಾತ್ರಿ ಹೊತ್ತು ಬರೀ ರಾಗಿ ತಿನ್ನಿ, ಬೇರೆ ಏನು ತಿನ್ನಬೇಡಿ, ಇದು ನಿಮ್ಗೆ ರಕ್ಷಣೆ ಕೊಡುತ್ತೆ, ಶುಗರ್ಗೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು, ತಂಪು ಇರಿತದೆ. ಅಥವಾ ಇವತ್ತು ಅಂಬಲಿ ಮಾಡಿಕೊಂಡು ರಾತ್ರಿ ಎಲ್ಲ ಇಟ್ಟು ಬೆಳಿಗ್ಗೆ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ, ಆರೋಗ್ಯ ಇದೆ ಅನ್ನೋದು ನಮ್ಮ ಪೂರ್ವಿಕರು ಕಂಡಿಡ್ಕೊಂಡಿದ್ದಾರೆ. ಸತ್ಯ, ವಿಟಮಿನ್ ಬಿ ಸಿಗತ್ತೆ, ಡೈಜೆಷನ್ಗೆ ಚೆನ್ನಾಗಿರುತ್ತೆ ಅಂತ. ಹೌದು. ಇದನ್ನೇ ಔಪಚಾರಿಕವಾಗಿ ಮಾಡೋದಷ್ಟೇ. ಈಗ ಅದೇ ರಾಗಿ ಅಂಬ್ಲಿನ ಗಂಜಿನ ಒಂದು ಪ್ಯಾಕ್ ಮಾಡಿ ಮಾರಾಟ ಮಾಡೋಕ್ಕಾಗತ್ತಾ, ಅಥವಾ ಔಟ್ಲೆಟಲ್ಲಿ ಮಾರೋಕ್ಕಾಗತ್ತಾ? ಯಾವುದೋ ಒಂದು ತೆಗೆದುಕೊಂಡೋಗಿ ಸಿದ್ಧಪಡಿಸಿದ ಸಂಸ್ಕರಿತ ಆಹಾರ ತಿನ್ನೋದಕ್ಕಿಂತ ಒಂದು ಅಂಬ್ಲಿನ ತಯಾರು ಮಾಡಿ, ಈಗ ಉದಾಹರಣೆಗೆ ಬೀಚ್ನಲ್ಲಿ ಡ್ಯಾಮ್ ಹತ್ರ ಮಾರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಒಂದು 500 ಜನ ಭೇಟಿ ಕೊಡ್ತಾರೆ, ಒಂದು 50 ಜನ ಕುಡಿಬೋದಾ ಅದನ್ನು? ಅಥವಾ ಕುಡಿಯೋ ಥರ ಪ್ರೇರೇಪಣೆ ಮಾಡ್ಬೋದಾ? ರಾಗಿಯಲ್ಲೇ ಹುರಿ ಇಟ್ಟು ಮಾಡ್ಬೋದಾ? ಅದರಲ್ಲಿ ಖಾರ ಹುರಿ ಇಟ್ಟು ಮಾಡ್ಬೋದು, ಸಿಹಿ ಹುರಿ ಇಟ್ಟು ಮಾಡ್ಬೋದಾ? ಉಂಡೆ ಕಟ್ಟಿ ತಿನ್ಬೋದಾ? ಅದರಲ್ಲೇನೆ ಮಕ್ಕಳಿಗೆ ಪ್ರೋಟೀನ್ ಫುಡ್ ಮಾಡ್ಬೋದಾ? ಯಾಕಂದರೆ ಅದನ್ನು ನೆನೆಸಿ ಮೊಳಕೆ ಬರೆಸಿ ಹುರಿದು ಅದನ್ನು ಪುಡಿ ಮಾಡಿ ಬಟ್ಟೆ ತಗೊಂಡು ಉಜ್ಜಿ ಆ ಪೌಡ್ರನ್ನ ತಿನ್ನಿಸ್ತಾ ಇದ್ದಾರೆ. ಅದು ಎಲ್ಲ ಪ್ರೋಟೀನ್ ಫುಡ್ಗಿಂತ ತುಂಬ ಅದ್ಭುತವಾಗಿದೆ. ಮಕ್ಕಳ ಬೆಳವಣಿಗೆ, ಸಮತೋಲನ ಬೆಳವಣಿಗೆಗೆ ಕಾರಣ ಆಗ್ತದೆ, ನಾವೆಲ್ಲ ಗಮನಿಸಿದೀವಲ್ವಾ? ಅದನ್ನು ಇಲ್ಲಿ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ನಾವು ಹೋಗ್ಬಿಟ್ಟು ಫೆರೆಕ್ಸ್ ತಗೊಂಡು ತಿನ್ನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಮಲ್ಟಿನ್ಯಾಷನಲ್ ಕಂಪ್ನಿದು. ಇದು ಜನರ ಕೈನಲ್ಲೇ ಇದೆಯಲ್ಲ. ರಾಗಿಯನ್ನು ಕೊಂಡುಕೊಳ್ಳಾರ್ದಷ್ಟೇ ಏನು ಬೆಲೆ ಇಲ್ಲ ಅದಕ್ಕೆ. ಎಲ್ಲ ಗ್ರಾಮಗಳಲ್ಲೂ ಬೆಳೀತಾರೆ. ಮತ್ತು ನಮ್ಮ ಮನೇಲಿ ರಾಗಿ ಇಲ್ಲ ಅಂದರೆ ಪಕ್ಕದ ಮನೆಯವರು ಅದನ್ನು ಶೇರ್ ಮಾಡ್ತಾರೆ. ತಗೋ ಒಂದು 20 kg ನೀನು ಬಳಕೆ ಮಾಡು, ನೆಕ್ಸ್ಟ್ ಇಯರ್ ನನಗಾಗ್ಲಿಲ್ವ ನೀನು ನನಗೆ ಕೊಡು. ಈ ಎಕ್ಸ್ಚೇಂಜ್ ಪದ್ಧತಿ ಸಹಿತ ನಮ್ಮಲ್ಲಿದೆ. ಆಮೇಲೆ ರಾಗಿಗೆ ತುಂಬ ಗೌರವ ಇದೆ ಮತ್ತು ಅಕ್ಸೆಪ್ಟೆನ್ಸ್ ಇದೆ. ಎಲ್ಲ ಹಬ್ಬಗಳಲ್ಲೂ ರಾಗಿ ಮುದ್ದೆ ಮಾಡೋ, ಪರಿಷೆಗಳಲ್ಲೆಲ್ಲ ರಾಗಿ ಮುದ್ದೆ ತಿನ್ನೋದು ನಾವು ನೋಡ್ತೀವಿ. ಅನ್ನದ ಕಲ್ಚರ್ ಇಲ್ಲ ನಮ್ಮಲ್ಲಿ. ಅನ್ನ ತಿನ್ನೋದು ಕೊನೆಯ ಭಾಗವಾಗಿತ್ತು, ರಾಗಿ ಪದಾರ್ಥಗಳು ತಿನ್ನೋದು ಮುಖ್ಯ ಭಾಗ ಆಯಿತು. ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಬುಡಕಟ್ಟು ಜನರಲ್ಲಿ. ಅಂಬ್ಲಿ ಕುಡಿಯೋದಿದೆ, ಅದರಲ್ಲೇ ಪಾಯಸ ಮಾಡ್ಕೊಂಡು ತಿನ್ನೋದಿದೆ ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಇಂಥವುಗಳನ್ನ ಗುರುತು ಮಾಡಿ ವಿಶೇಷತೆ ಇರಬೇಕು ಅದರಲ್ಲಿ. ಅದನ್ನು ನೀವು ಔಪಚಾರಿಕ ವ್ಯವಸ್ಥೆಗೆ ತಂದಾಗ ಇದಕ್ಕೆ ಈ ಯೋಜನೆಯಲ್ಲಿ ಸಮಗ್ರವಾದ ಒಂದು ನಮಗೆ ಬೆಂಬಲವನ್ನು ಸಿಗ್ತದೆ. ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ನಾವು ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ, ಅಗತ್ಯ ದಾಖಲಾತಿಗಳು, ಇವುಗಳ ಮಾನದಂಡ ಹೇಗಿರುತ್ತೆ ಸರ್? ಇದನ್ನ ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರದ ಸಹಯೋಗದಲ್ಲಿ ಆಗೋದು. ಇಲಾಖೆ ಮುಖಾಂತರನೇ ಇದು ಪ್ರೋಸೆಸ್ ಆಗಬೇಕು. ಸಂಸ್ಕರಣೆ ಮಾಡುವ ಘಟಕ ಅದು ಕೃಷಿ ಆಧಾರಿತನ, ತೋಟಗಾರಿಕೆ ಆಧಾರಿತನ, ಪಶುಸಂಗೋಪನೆ ಆಧಾರಿತನ ಅಥವಾ ಅರಣ್ಯ ಆಧಾರಿತ ಸಂಪನ್ಮೂಲನ ಅನ್ನೋದು ನಿರ್ಧಾರ ಆಗುತ್ತೆ. ಅರ್ಥ ಆಯ್ತಾ? ಆ ಇಲಾಖೆಯ ಮುಖಾಂತರನೇ ನಾವೇನು ಮಾಡಬೇಕು, ಅಪ್ಲಿಕೇಶನ್ಸ್ನ ಪ್ರೋಸೆಸ್ ಮಾಡಿ ಅದು ಬ್ಯಾಂಕ್ಗೆ ಬರುತ್ತೆ. ಆಗ ಮುಂದಿನ ಪ್ರಕ್ರಿಯೆಗಳಾಗತ್ತೆ. ಬ್ಯಾಂಕಿಂದ ಲೋನ್ ತೆಗೆದುಕೊಂಡ ಮೇಲೆ ಮಾತ್ರ ಇಲ್ಲೂ ಸಬ್ಸಿಡಿ ಕ್ರೆಡಿಟ್ ಆಗೋದು. ಬರೀ ನನಗೆ ಸಬ್ಸಿಡಿ ಬೇಕು ಅಂದರೆ ಇಲ್ಲಿ ಅವಕಾಶ ಇಲ್ಲ, ಲೋನ್ ತೆಗೆದುಕೊಳ್ಳೇಬೇಕು. ಲೋನ್ ತೆಗೆದುಕೊಂಡ್ರೆ ನೀನೊಬ್ಬ ಪರಿಪೂರ್ಣ ಆಸಕ್ತಿ ಉಳ್ಳ ಅರ್ಹ ಫಲಾನುಭವಿ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂತ ಅವರಿಗೆ ಮಾತ್ರ ಅವರು ಸಬ್ಸಿಡಿ ಸಹಾಯಧನವನ್ನು ಕೊಡುವಂಥದ್ದಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸರ್, ಹಾಗೆಯೇ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಒಂದು ಪ್ರಮುಖವಾದ ಒಂದು ಪರಿಕಲ್ಪನೆ ಏನಿದೆ ಸರ್, ಈ ಪರಿಕಲ್ಪನೆಗೆ ಈ ಯೋಜನೆ ಎಷ್ಟು ಸಹಕಾರಿಯಾಗಿದೆ? ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಒಂದು ಕ್ಯಾಂಪೇನ್, ಅದೊಂದು ಆಂದೋಲನ. ಯಾಕಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಶೇಷತೆ ಇದೆ. ಹೌದು, ಅದು ಮುನ್ನೆಲೆಗೆ ಬರಲಿ ಅಂತ ಅಷ್ಟೇನೆ. ಹಾಗನ್ಬಿಟ್ಟು ಬೇರೆ ಉತ್ಪನ್ನಗಳು ಮಾಡಬಾರ್ದು ಅಂತ ಅಲ್ಲ. ಈಗ ಉದಾಹರಣೆಗೆ ಮೈಸೂರು ಅಂತ ಬಂದಾಗ ನಂಜನಗೂಡು ರಸಬಾಳೆ ಅಂತ ಇದೆ. ಈಗ ಎಲ್ಲರೂ ರಸಬಾಳೆ ಬೆಳೆಯೋಕ್ಕಾಗಲ್ಲ. ನಂಜನಗೂಡು ರಸಬಾಳೆ ಅನ್ನೋದು ಸಾಂಪ್ರದಾಯಿಕವಾದ ಒಂದು ತಳಿ, ಅದು ಮೂಲ ತಳಿ, ಪ್ರಾದೇಶಿಕ ತಳಿ. ಅದು ಎಲ್ಲ ಕಡೆ ನೋಡೋಕೆ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ನಿರ್ದಿಷ್ಟವಾದ ಮಣ್ಣು ಇರಬೇಕು, ಪೋಷಕಾಂಶಗಳಿರಬೇಕು, ವಾತಾವರಣ ಇರಬೇಕು, ವ್ಯವಸಾಯ ಪದ್ಧತಿ ಇರಬೇಕು, ಸಾವಯವದ ಅಂಶಗಳಿರಬೇಕು. ಹಾಗಾಗಿ ನಂಜನಗೂಡು ಭಾಗದಲ್ಲಿ ನಂಜನಗೂಡು ರಸಬಾಳೆ ಅಂತಲೇ ಫೇಮಸ್ ಇತ್ತು. ಅದಕ್ಕೆ ವೈರಸ್ ಬಂದು ಬೇರೆ ಬೇರೆ ಕಾರಣಗಳಿಂದ ನಶಿಸೋಯ್ತು. ಅದನ್ನು ಈಗ ತಳಿ ಶಾಸ್ತ್ರದಿಂದ ಟಿಶ್ಯೂ ಕಲ್ಚರ್ ಮುಖಾಂತರ ಪುನರ್ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ಅದನ್ನು ತೆಗೆದುಕೊಂಡು ನೀವು ಮಾಡ್ತೀರಾ ಅಂದರೆ ಅದಕ್ಕೆ ಆದ್ಯತೆ. ಈಗ ಅಂದರೆ ಬಾಳೆ ಬೆಳೆಯೋದಕ್ಕೆ ಆದ್ಯತೆ ಬೇರೆ ಸ್ಕೀಮಲ್ಲಿ ಕೊಟ್ಟರೆ, ಬಾಳೆ ಹಣ್ಣಾದ ಮೇಲೆ ಏನು ಮಾಡಬೇಕು ಅನ್ನೋದು ಇದೆಯಲ್ಲ, ಹಣ್ಣೆ ಮಾರ್ತಿರೋ, ಜಾಮ್ ಮಾಡ್ತಿರೋ, ಅಥವಾ ಚಿಪ್ಸ್ ಮಾಡ್ತಿರೋ, ಮತ್ತೊಂದೇನೋ ಮಾಡ್ತಿರೋ ಅನ್ನೋದಿದೆಯಲ್ಲ, ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಬಾಳೆ ಎಲೆ ತೆಗೆದುಕೊಂಡು ದೊನ್ನೆಗಳು ಮಾಡ್ತೀರಾ, ಅಥವಾ ಎಲೆಗಳ ಮಾರಾಟ ಮಾಡ್ತೀರಾ, ಬಾಳೆ ಕಂದುಗಳನ್ನ ಮಾರ್ತೀರಾ, ಕಂದುಗಳು ತೆಗೆದುಕೊಂಡು ದಿಂಡನ್ನ ಮಾರ್ತೀರಾ, ದಿಂಡು ಆಮೇಲೆ ಅದ್ರಲ್ಲಿ ಬರುವಂತಹ ಫೈಬರ್ಸ್ನ ತೆಗೆದು ಮೌಲ್ಯಾಧಾರಿತ ಪ್ರಾಡಕ್ಟ್ಸ್ ಮಾಡ್ತೀರಾ, ಅದೆಲ್ಲ ಬಾಳೆ ರಿಲೇಟೆಡ್. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ದಾರೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಸೊ ಇದನ್ನು ನೀವು ಯೋಚನೆ, ಇನ್ನೊಂದು ಜಿಲ್ಲೆಯಲ್ಲಿ ಅರಿಶಿನ ಇದೆ, ಇನ್ನೊಂದು ಜಿಲ್ಲೆಯಲ್ಲಿ ಕಬ್ಬಿದೆ. ಅದೊಂದೇ ಅಂತ ಅಲ್ಲ, ಎರಡನೇ ಪ್ರಮುಖ ಬೆಳೆ ಯಾವುದು, ಮೂರನೇ ಪ್ರಮುಖ
ಬೆಳೆ ಯಾವ್ದು ಬೆಳೀತಾರೆ ಈ ಭಾಗದಲ್ಲಿ, ಅದಕ್ಕೆಲ್ಲ ಅವಕಾಶ ಇದೆ. ಶುಂಠಿ ಬೆಳಿತೀರಾ, ಆಮೇಲೆ ಅರಿಶಿನ ಬೆಳಿತೀರಾ, ಕಾಟನ್ ಬೆಳಿತೀರಾ, ಕಾಟನ್ದು ನೀವು ಬೇಕಾದ್ರೆ ಮಾಡ್ಬೋದು ಆಯಿತಾ. ಅನೇಕ ವಸ್ತುಗಳು ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಆಮೇಲೆ ಬೆಲ್ಲ ಮಾಡ್ತೀರಾ, ತೆಂಗು ಬರುತ್ತೆ, ಅಡಿಕೆ ಬರುತ್ತೆ, ಏನೋ ಅವುಗಳಲ್ಲಿ ಮೌಲ್ಯವರ್ಧಿತ ಪ್ರಾಡಕ್ಟ್ಗಳನ್ನ ಮಾಡ್ಲಿಕ್ಕೆ ಸಹಿತ ಇದರಲ್ಲಿ ನಿಮಗೆ ಅವಕಾಶ ಇದೆ. ಹಾಗಾಗಿ ಈ ಯೋಜನೆಯಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದಂದ್ರೆ ಯೋಜನಾ ವೆಚ್ಚದ 35% ಅಥವಾ ಗರಿಷ್ಠ 10 ಲಕ್ಷ ರೂಪಾಯಿವರೆಗೂ ನಿಮಗೆ ಒಂದು ಘಟಕಕ್ಕೆ ಸಹಾಯಧನವನ್ನು ಕೊಡ್ತಾರೆ. ಅದು ವೈಯಕ್ತಿಕ ಇರ್ಬೋದು, ಗುಂಪು ಚಟುವಟಿಕೆ ಇರ್ಬೋದು, ಅಥವಾ ಸಂಸ್ಥೆಗಳಿರ್ಬೋದು. ಸಂಸ್ಥೆಗಳಂದ್ರೆ FPOs. ಈಗೆಲ್ಲ ಪಂಚಾಯಿತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದೊಂದು FPO ಒಂದೊಂದು ಪ್ರಾಡಕ್ಟ್ಗಂತ ಅವ್ರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರು ಅದ್ರ ಮುಖಾಂತರ ಪ್ರೋಸೆಸ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಬರೋದು ಸೀಡ್ ಕ್ಯಾಪಿಟಲ್, ದುಡಿಮೆ ಬಂಡವಾಳ, ಮೂಲ ಬಂಡವಾಳ ಅಂತ ಕರಿತೀವಲ್ಲ, ಅದನ್ನು ಸ್ವಸಹಾಯ ಸಂಘದ ಸದಸ್ಯರಾಗಿದ್ದರೆ ಏನೋ ನಿಮಗೆ ಒಬ್ಬ ವ್ಯಕ್ತಿಗೆ 40,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಈಗ ಅನೇಕ ನಮ್ಮ ಸ್ವಸಹಾಯ ಗುಂಪುಗಳಲ್ಲಿ NRLM ತಂಡಗಳಲ್ಲಿ ಕಾಣಕ್ಕೆ ಸಿಗೋದು ಈ ಕಾರ್ಯಕ್ರಮನೇ. ಅದಾದಮೇಲೆ ಸ್ವಸಹಾಯ ಗುಂಪು ಒಕ್ಕೂಟಕ್ಕೆ ಏನೋ ಘಟಕ ವೆಚ್ಚ ಅಂತ 4 ಲಕ್ಷ ಕೊಡ್ತಾ ಇದ್ದಾರೆ. ಘಟಕ ಅಂದ್ರೆ ಏನೋ, ಏನಾದ್ರು ಒಂದು ಉತ್ಪಾದಕ ಘಟಕ ಮಾಡಬೇಕು. ಅದರಲ್ಲಿ ಯಂತ್ರೋಪಕರಣ ತಗೊಳ್ಳೋದಿರ್ಬೋದು, ಬಿಲ್ಡಿಂಗ್ ಮಾಡ್ಕೊಳ್ಳೋದಿರ್ಬೋದು, ಇಂಥವುಗಳಿಗೆ 4 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಇದಲ್ಲದೆ ಸಾಮಾನ್ಯ ಮೂಲಭೂತ ಸೌಕರ್ಯಗಳಿಗೆ ಬೆಂಬಲ ಕೊಡ್ತಾರೆ. ಅರ್ಥ ಆಯ್ತಾ? ಇದು ಸಂಸ್ಥೆಗಳಿಗೆ. ಆ ಸಂಸ್ಥೆಗಳು ಯಾವುದು? ಕೋಆಪರೇಟಿವ್ಸ್ ಇರ್ಬೋದು. ಈಗ ಉದಾಹರಣೆಗೆ ತೆಂಗು ಉತ್ಪಾದಕ ಸಹಕಾರಿ ಸಂಘ ಇರ್ಬೋದು, ಆಮೇಲೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಇರ್ಬೋದು, ಅವೆಲ್ಲ ಇತ್ತೀಚೆಗಾಗಿರೋಂಥವು. ಆಯಿತಾ? ಸ್ವಸಹಾಯ ಸಂಘದ ಒಕ್ಕೂಟಗಳಿರ್ಬೋದು. ಆಯಿತಾ? ಇವರುಗಳಿಗೆ 35% ವರೆಗೂ ಸಾಲಕ್ಕೆ ಸಹಾಯಧನ ಸಿಗ್ತದೆ. 3 ಕೋಟಿವರೆಗೆ ಇವರಿಗೆ ಸಂಸ್ಕರಣೆ ಮತ್ತು ಸೌಕರ್ಯಗಳನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಈಗ ಉದಾಹರಣೆಗೆ ಅವರು ಅಡಿಕೆ ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅಡಿಕೆ ಏನು ಮಾಡಬೇಕು? ಪ್ರೊಸೆಸ್ ಮಾಡಬೇಕು, ಬೇಯಿಸ್ಬೇಕು, ಆ ನೀರನ್ನ ಬಣ್ಣಕ್ಕೆ ಕಳಿಸ್ಬೇಕು, ಬಣ್ಣ ಕಟ್ಟಬೇಕು. ಚೂರು ಅಡಿಕೆ ಮಾಡ್ತೀರಾ, ಉಂಡೆ ಅಡಿಕೆ ಮಾಡ್ತೀರಾ, ಅಥವಾ ಅದರೊಳಗಡೆ ಇನ್ನೇನಾದರೂ ಮೌಲ್ಯವರ್ಧಿತ ಮಾಡ್ತೀರಾ, ಎಷ್ಟೆಲ್ಲ ಅಂಶಗಳಿದೆ ಅಲ್ವಾ. ನೀವು ಸಂಸ್ಕರಣೆ ಮಾಡ್ದಂಗೆಲ್ಲ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ತೆಗೆದುಕೊಳ್ಳೋದು 8,000 ರೂಪಾಯಿ ಇರ್ಬೋದು, ಮಾರಾಟಕ್ಕೆ ಹೋಗೋಷ್ಟೊತ್ತಿಗೆ 80,000 ಆಗಿರುತ್ತೆ. ನಿಜ ಅಲ್ವಾ? ಸೊ ಈ ಥರದ್ದೆಲ್ಲ. ಆಮೇಲೆ ಉಂಡೆ ಅಡಿಕೆಗೆ ಬಟವಾಡೆ ಅಂತ ಇದೆ ತುಮಕೂರು, ಅಲ್ಲದಕ್ಕೆ ಮೌಲ್ಯ ಬೆಲೆ ಜಾಸ್ತಿ. ಚೂರು ಅಡಿಕೆಗೆ ಈರೋಡ್ಗೆ ಹೋಗ್ಬೇಕು. ಏನೋ ಈಗ ಮೈಸೂರು, ಚಾಮರಾಜನಗರ ಎಷ್ಟೋ ಭಾಗಗಳಲ್ಲಿ ತಳ ಸಮುದಾಯಗಳು ಚೂರು ಅಡಿಕೆ ಮಾಡೋದೇ ದೊಡ್ಡ ಎಂಟರ್ಪ್ರೈಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬಣ್ಣ ಕಟ್ತಾರೆ. ಅದು ಏನೋ ನ್ಯಾಚುರಲ್ ಬಣ್ಣನೇ, ಅದರಲ್ಲಿ ಏನು ಗಸಿ ಬರುತ್ತೆ ಬೇಯಿಸುವಾಗ, ಆ ನೀರನ್ನೇ ಬಣ್ಣ ಕಟ್ತಾರೆ, ಅದಕ್ಕೆ ಬೆಲೆ ಜಾಸ್ತಿ. ಇನ್ನು ಕೆಲವು ಕಡೆ ಸ್ವಂತಕ್ಕೆ ತಿನ್ನೋರು ಹಾಲಲ್ಲಿ ಬೇಯಿಸ್ತಾರೆ ಅಡಿಕೆನ. ಅದೇನಂದರೆ ಮನೆ ಅಳತೆಗೆ ಸರ್, ಅದು ಒಂಥರ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಸೊ ಈ ಥರದ್ದೆಲ್ಲ ಮೌಲ್ಯವರ್ಧನೆ ಮಾಡ್ಕೊಳ್ಳೋಕ್ಕೆ ಮೂಲಭೂತ ಸೌಕರ್ಯ ಬೇಕಲ್ಲ ಅವ್ರಿಗೆ. ಒಣಗಿಸೋದಕ್ಕೆ, ಎತ್ತಿಟ್ಕೊಳ್ಳೋಕ್ಕೆ, ಚೀಲಗಟ್ಟಲೆ ತುಂಬಿಟ್ಕೊಳ್ಳೋಕ್ಕೆ, ಬೆಲೆ ಬಂದಾಗ ಮಾರಾಟ ಮಾಡಲಿಕ್ಕೆ. ಈಗ ಕೇರಳದಲ್ಲೆಲ್ಲ ಬೆಳೀತಾರೆ, ಅಡಿಕೆ ಇಳಿಸ್ತಾರೆ, ಆದರೆ ಸಂಸ್ಕರಣೆ ಆಗೋದು ಕರ್ನಾಟಕದಲ್ಲಿ. ನೀವು ನೋಡ್ಬೋದು, ಕೋಟೆ, ಗುಂಡ್ಲುಪೇಟೆ, ಚಾಮರಾಜನಗರ, ಇಲ್ಲೆಲ್ಲ ನೀವು ಹಳ್ಳಿಗಳಲ್ಲಿ ಇದನ್ನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಘಟಕ ಮಾಡಿಕೊಡ್ಬೋದಲ್ವಾ. ಕೋಟೆ ಭಾಗದಲ್ಲಿ ತುಂಬ ಬಾಳೆ ಬೆಳೀತಾರೆ, ಆದರೆ ಬಾಳೆನಾರು ಮಾಡೋರು ಯಾರೂ ಇಲ್ಲ. ಬಾಳೆನಾರಿಗೆ ತುಂಬ ವ್ಯಾಲ್ಯೂ ಇದೆ. ಕೆಲವರು ಕರಕುಶಲ ಬರೋರು ಅದರಲ್ಲಿ ಬೇರೆ ಬೇರೆ ವಸ್ತುಗಳು, ನಾನೊಮ್ಮೆ ನೋಡ್ಕೊಂಬಂದಿದ್ದೀನಿ, ಬಾಳೆನಾರಲ್ಲಿ ಶರ್ಟಿಂಗ್ ಮಾಡಿದ್ದಾರೆ, ಸೀರೆಗಳು ಮಾಡಿದ್ದಾರೆ, ನೇಚರ್ ಫ್ರೆಂಡ್ಲಿ ಅಂತ ಪ್ರಿಂಟ್ ಮಾಡಿ ಮಾರ್ತಾ ಇದ್ದಾರೆ. ಸೊ ಅಂಥ ಉದ್ಯಮಗಳು ನಮ್ಮಲ್ಲಿ ಇನ್ನೂ ಮುನ್ನೆಲೆಗೆ ಬಂದಿಲ್ಲ. ಅವುಗಳನ್ನ ಇಲ್ಲಿ ಮಾಡ್ಕೊಳ್ಳಿಕ್ಕೂ ನಿಮಗೆ ಅವಕಾಶ ಬರುತ್ತೆ. ಇದು ತುಂಬವಾದ ಮುಖ್ಯ ಇದೆ. ಅದಾದಮೇಲೆ ಬ್ರ್ಯಾಂಡಿಂಗ್ ಆನ್ ಮಾರ್ಕೆಟಿಗೆ ಸಹಾಯಧನ 50 ಭಾಗ ಕೊಡ್ತಾರೆ. ಈಗ ಉದಾಹರಣೆಗೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಗೆ ಒಂದು 50 ಲಕ್ಷ ಬೇಕು ಅಂತ ಇಟ್ಕೊಳ್ಳೋಣ. ಅದರಲ್ಲಿ 50%ವರೆಗೂ ಸಹಾಯಧನ ಸಿಗತ್ತೆ. ಯಾಕಂದ್ರೆ ಇದು ಅತ್ಯಂತ ಮುಖ್ಯವಾದ ಭಾಗ ಅಂತೇಳಿ. ಬಾಕಿ ಇದಕ್ಕೆ 35% ಇದೆ. ಅಂದರೆ ಒಂದು ಯೋಜನಾ ವರದಿನಲ್ಲಿ ಬೇರೆ ಬೇರೆ ಹಂತಗಳಿದೆ. ಏನೋ ಯಂತ್ರೋಪಕರಣಕ್ಕೆ ಎಷ್ಟು, ದುಡಿಯೋ ಬಂಡವಾಳ ಎಷ್ಟು, ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗಿಗೆ ಎಷ್ಟು ಅಂತ ಅದಕ್ಕೆ ತಕ್ಕಂತೆ ಅವ್ರು ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡಿ ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗಿಗೆ 50% ನಿಮಗೆ ಇದು ಕೊಡ್ತಾ ಇದ್ದಾರೆ, ಸಹಾಯಧನ ಕೊಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ಸಂಗತಿ. ಲೇಬಲಿಂಗ್ ಮಿಷಿನ್ ತಗೋಬಹುದು, ಬ್ರ್ಯಾಂಡ್ ಮಾಡ್ಬೋದು, GI ಟ್ಯಾಗ್ ತೆಗೆದುಕೋಬಹುದು, FSSI ನಂಬರ್ ತಗೋಬಹುದು ಅಲ್ವಾ, ಕೋಡ್ ನಂಬರ್ ಸಿಗತ್ತೆ, ಅದ್ರ ಮೇಲೆ ನೀವು ಮಾರಾಟ ಮಾಡ್ಬೋದು, ಆನ್ಲೈನ್ ಆಫ್ಲೈನ್. ಇದಕ್ಕೆಲ್ಲ ಅವಕಾಶವನ್ನ ಈ ಸ್ಕೀಮ್ನಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದು ಇರೋದೇನೆಂದ್ರೆ ಸಾಮರ್ಥ್ಯ ವರ್ಧನೆ. ವ್ಯವಸ್ಥಿತವಾದ ವೈಜ್ಞಾನಿಕ ಉದ್ಯಮಶೀಲತಾ ತರಬೇತಿಗಳನ್ನ ಇವರು ಕೊಡ್ತಾರೆ ಆಹಾರ ಸಂಸ್ಕರಣೆ ವಿಚಾರದಲ್ಲಿ. ಇದು ನೇರವಾಗಿ ನಮ್ಮ CFTRI ಸಂಸ್ಥೆ ಏನಿದೆ ಅವರ ಮೇಲೆ ಉಸ್ತುವಾರಿ ಮಾಡ್ತಾರೆ. ಅಲ್ಲಿರೋ ವಿಜ್ಞಾನಿಗಳು, ಪರಿಣಿತರು, ಈ ಉದ್ಯಮದಲ್ಲಿ ಈಗಾಗಲೇ ಯಶಸ್ವಿಯಾಗಿರುವಂತಹ ಉದ್ಯಮಿಗಳು ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಇದು ಮುಖ್ಯ. ಆಮೇಲೆ NIRD ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್, ಹೈದರಾಬಾದ್ನಲ್ಲಿ. ಅಲ್ಲೊಂದು ಟೆಕ್ನಾಲಜಿ ಪಾರ್ಕ್ ಅಂತ ಇದೆ. ಅಲ್ಲಿ ಸಹಿತ ಇವುಗಳ ಬಗ್ಗೆ
ಉನ್ನತ ಮಟ್ಟದ ಹೊಸ ಆವಿಷ್ಕಾರದ ಬಗ್ಗೆ ತರಬೇತಿಗಳು ಕೊಡ್ತಾರೆ, ಅದು ಉಚಿತನೇ. ಅದನ್ನು ಇವ್ರು ಪಡ್ಕೋಬೋದು, ಸರ್ಟಿಫಿಕೇಶನ್ ಸಿಗತ್ತೆ. ಅಲ್ಲಿಂದ ಬಂದ ಮೇಲೆ ನಿಮಗೆ ಹೊಸ ನವೀನ ಕಲ್ಪನೆಗಳು ಬರುತ್ತೆ, ನವೀನ ರೀತಿಯಲ್ಲಿ ಮಾಡುವ ನಿಮ್ಮೊಳಗೆ ಒಂದು ಪ್ರೇರಣೆ ಉಂಟಾಗತ್ತೆ. ಆಗ ನೀವು ಸಾಧಕ ಬಾಧಕಗಳು ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ನೀವು ಯಶಸ್ವಿಯಾಗಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಹಾಗಾದ್ರೆ ಇದೊಂದು ಬೇಡಿಕೆ ಆಧಾರಿತ ಯೋಜನೆಯಾಗಿದೆ. ಹೌದು, ಇದಕ್ಕೂ ಬೇಡಿಕೆ ಆಧಾರಿತ ಮತ್ತು ಇದಕ್ಕೊಂದು ಅನುಷ್ಠಾನ ಮತ್ತು ಅರ್ಹತೆಯನ್ನು ಅವ್ರು ನಿಗದಿ ಮಾಡಿದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು, ಇದು ಕೇಂದ್ರ ರಾಜ್ಯ ಸಹಕಾರಗಳ ಜಂಟಿ ಸಹಯೋಗ, ಇದು ಅರ್ಥ ಆಯ್ತಾ. ಮತ್ತು ವೈಯಕ್ತಿಕ ಘಟಕಗಳಿಗೆ ಜಿಲ್ಲಾ ಮಟ್ಟದಲ್ಲೇ ಅನುಮೋದನೆ ಆಗುತ್ತೆ. ಸಂಸ್ಥೆಗಳು ಅಂತ ಯಾರಿದಾರಲ್ಲ, ಒಂದು ಗುಂಪಿಗೆ ಅಥವಾ ಒಂದು ಸಂಸ್ಥೆಗೆ ತೆಗೆದುಕೊಳ್ಳೋದೆಲ್ಲ ರಾಜ್ಯ ಮಟ್ಟದಲ್ಲಿ ಅನುಮೋದನೆ ಆಗತ್ತೆ, ಇದು ಗೊತ್ತಿರಲಿ. ಸೊ ಹಾಗಾಗಿ ಪಾಲುದಾರಿಕೆ ಘಟಕಗಳಾಗಿ FPOs ಹೋಗ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳು ಹೋಗ್ಬೋದು, ಸ್ವಸಹಾಯ ಸಂಘದ ಒಕ್ಕೂಟಗಳು ಹೋಗ್ಬೋದು, ಆಯ್ತಾ. ರಾಜ್ಯ ಮಟ್ಟದಲ್ಲಿ ಒಂದು ನೋಡಲ್ ಏಜೆನ್ಸಿಗಳಂತ ಮಾಡಿದ್ದಾರೆ, ಅದು ಪರಿಣಿತ ಸಂಸ್ಥೆಗಳು, ಅವರುಗಳು ನಿಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ಮಾಡ್ತಾರೆ. ಆಮೇಲೆ 2 ಕೋಟಿ ಬಂಡವಾಳಕ್ಕೆ ಯಾವುದೇ ಸಾಕ್ಷಿಗಳು ಬೇಕಾಗಿಲ್ಲ ಯಾವುದೇ ಸಂಸ್ಥೆಗಳಿಗೆ. ಅಯ್ಯೋ ಅದು ಶ್ಯೂರಿಟಿ ಕೊಡಬೇಕು, ಇದೆಲ್ಲ ಎಷ್ಟೋ ಸರ್ತಿ ಕಲ್ಪನೆಗಳಿರುತ್ತೆ, ಕಟ್ಟುಕತೆಗಳಿರುತ್ತೆ. ಈ ಸ್ಕೀಮಲ್ಲಿ ಅವಕಾಶ 2 ಕೋಟಿ ರೂಪಾಯಿವರೆಗೂ ನಿಮಗೆ ಯಾವುದೇ ಬಂಡವಾಳ ಶ್ಯೂರಿಟಿ ಇಲ್ಲದೆ ಬಂಡವಾಳ ಪಡ್ಕೊಳ್ಳಿಕ್ಕೆ ಸರ್ಕಾರನೇ ಗ್ಯಾರಂಟಿ. ಅದಕ್ಕಾಗಿ ರಾಜ್ಯ ಸರ್ಕಾರನ ಮಧ್ಯದಲ್ಲಿ ತಂದಿದ್ದಾರೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ರೆಕಮೆಂಡ್ ಮಾಡಿದ್ರೆ ಸಾಕು, ಅಧಿಕಾರಿಗಳು ಅದಕ್ಕಾಗಿ ಇರ್ತಾರೆ, ಬ್ಯಾಂಕ್ ಅಧಿಕಾರಿಗಳು ಇರ್ತಾರೆ. ಏನೋ ನಿಮ್ಗೆ 2 ಕೋಟಿವರೆಗೂ ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಈ ಸಹಾಯಧನ ದೊರೆಯುವ ಅಂಶಗಳು ಯಾವ್ಯಾವುದಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರತಿ ಘಟಕಕ್ಕೆ 10 ಲಕ್ಷ ರೂಪಾಯಿವರೆಗೂ ಅಂತ ಅನ್ಕೊಳ್ಳಿ. ಯೋಜನಾ ವೆಚ್ಚದ 35% ಸಹಾಯಧನ ಸಿಗ್ತದೆ. ಫಲಾನುಭವಿಗಳಿದಾರಲ್ಲ, ಅವರು 10% ಬಂಡವಾಳ ಅವರೇ ಹಾಕಬೇಕು ವೈಯಕ್ತಿಕವಾಗಿದ್ರೆ. ಉಳಿದವನ್ನು ಬ್ಯಾಂಕ್ನವರು ಸಾಲವಾಗ ಕೊಡ್ತಾರೆ, ಆಯ್ತಾ. ಇನ್ನು ಕೆಲವು ಏನಿದೆ, ಯೋಜನಾ ವರದಿಯ 10% ಆಗ್ಬೋದು ಅಥವಾ ದುಡಿಮೆ ಬಂಡವಾಳದ 20% ಆಗ್ಬೋದು. ಯೋಜನಾ ವರದಿ ಮಾಡುವಾಗ ಯಂತ್ರೋಪಕರಣಗಳಿಗೆ ಎಷ್ಟು, ದುಡಿಮೆ ಬಂಡವಾಳ ಎಷ್ಟು ಬೇಕು, ಬ್ರ್ಯಾಂಡಿಂಗ್ ಮಾರ್ಕೆಟಿಂಗಿಗೆ ಎಷ್ಟು ಬೇಕು, ಮೂಲಭೂತ ಸೌಕರ್ಯಕ್ಕೆ ಎಷ್ಟು ಬೇಕು ಅಂತ ಪ್ಲಾನ್ ಮಾಡಿರ್ತಾರಲ್ವ. ಅದರಲ್ಲಿ ದುಡಿಮೆ ಬಂಡವಾಳ ಅಂತ ಇದೆ. ಯಾಕಂದ್ರೆ ಕಚ್ಚಾ ವಸ್ತು ತಂದು ಹಾಕಿ ತಯಾರು ಮಾಡಿ ಮಾರಾಟ ಮಾಡ್ಲಿಕ್ಕೆ ಒಂದು ಬಂಡವಾಳ ಇದೆಯಲ್ಲ, ಅದರ 20% ನೀವು ಗ್ಯಾರಂಟಿ ನೀವು ಹಾಕಬೇಕಾಗತ್ತೆ ಅಂತ ನಿಯಮ ಮಾಡಿದ್ದಾರೆ. ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೋಬೋದು. ವೆರಿ ಫ್ಲೆಕ್ಸಿಬಲ್ ಇದೆ. ಇದೇ ಆಗಬೇಕು ಅದೇ ಆ ಥರನೇ ಆಗಬೇಕು ಅಂತೇನು ಒತ್ತಾಯ ಇಲ್ಲ, ಮತ್ತೆ ಒಂಥರ ಅವ್ರ ಮೇಲೆ ಪ್ರೆಷರು ಆಗೋದಿಲ್ಲ. ಆಮೇಲೆ ಯೋಜನೆಯಲ್ಲಿರುವ ಇತರ ಬೆಂಬಲಗಳೇನಪ್ಪ ಅಂದರೆ, ಅವಾಗಲೇ ಹೇಳಿದಾಗೆ ಮೂಲ ಬಂಡವಾಳ ಸ್ವಸಹಾಯ ಗುಂಪುಗಳ ಪ್ರತಿ ಸದಸ್ಯರಿಗೆ 40,000ವರೆಗೂ ಕೊಡಕ್ಕೆ ರೆಡಿ ಇದ್ದಾರೆ. ಇವ್ರೇನು ಮಾಡ್ಬೋದು, ವಸ್ತುಗಳನ್ನು ತಾವೇ ತಯಾರು ಮಾಡಿ ಒಟ್ಟಿಗೆ ಅದನ್ನು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಇಲ್ಲ ಒಟ್ಟಿಗೆ ಸೇರಿ ಬೇಕಾದರೂ ಅವರು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗ್ಬೋದು. ಸೊ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ಲು ಸಿಗುತ್ತೆ, ಅದು 4 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಇದು ನೇರವಾಗಿ ಈಗ NRLM ತಂಡಗಳಿಗೆ ನೇರವಾಗಿ ಕೊಡ್ತಾ ಇದೆ ಸರ್ಕಾರ. ಅದು ಈ ಸ್ಕೀಮ್ ಅಂಡರ್ನಲ್ಲೇ, ಬ್ಯಾಂಕ್ ಹತ್ರ ಏನು ಹೋಗಬೇಕಾಗಿಲ್ಲ ಇವರು. ಆದರೆ ಅದಕ್ಕೇನು ನಿಯಮಗಳನ್ನ ಇವರು ಪಾಲಿಸ್ಬೇಕೋ ಅದನ್ನು ಪಾಲಿಸಿ ಆ NRLM ತಂಡಗಳಂತ ಏನಿದ್ದಾರೆ ತಾಲೂಕಿನಲ್ಲಿ, ಆಯಿತಾ, ತಾಲೂಕು ಯೋಜನಾ ಅಧಿಕಾರಿಗಳು, ಜಿಲ್ಲಾ ಯೋಜನಾ ಅಧಿಕಾರಿಗಳು ಅವ್ರ ಜೊತೆ ಸಮನ್ವಯತೆ ಮಾಡಿಕೊಂಡ್ರೆ ಸಾಕು. ಇನ್ನು ಬ್ರಾಂಡಿಂಗ್ ಮಾರ್ಕೆಟಿಂಗ್ಗೆಲ್ಲ ಸಹಾಯಧನ ಇದೆ, ಅವಾಗಲೇ ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ, 50%ವರೆಗೂ. ಆಮೇಲೆ ಈಗ ಹೊಸ ಸಬ್ಸಿಡಿ ನಿಯಮದ ಪ್ರಕಾರ ಏನು 2 ಕೋಟಿ ಇತ್ತು, ಈಗ 5 ಕೋಟಿವರೆಗೂ ಸಹಾಯ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಯಾರೋ ಆ ಸಂಸ್ಥೆಗಳಿಗೆ. ಸೊ ಇಷ್ಟೆಲ್ಲ ಪ್ರಯೋಜಕಗಳು, ಉತ್ತೇಜಕಗಳು ಏನಕ್ಕಾಗಿ ಇಟ್ಟಿದ್ದಾರೆ ಅಂದರೆ, ಅನೇಕ ಅನೌಪಚಾರಿಕ ವ್ಯವಸ್ಥೆನಲ್ಲಿರುವ ಆಹಾರ ಘಟಕಗಳೆಲ್ಲ ಅದು ಔಪಚಾರಿಕ ವ್ಯವಸ್ಥೆಗೆ ಬಂದರೆ ಅದು ಪಬ್ಲಿಕ್ ಡೊಮೈನಿಗೆ ಬರ್ತದೆ. ಈಗಂತೂ QR ಕೋಡ್ ಬಂದಿರೋದೆ ಮತ್ತು ಆನ್ಲೈನ್ ಆಫ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆಗಳು ಬಂದಿರೋದ್ರಿಂದ, ತಂತ್ರಜ್ಞಾನ ಬಂದಿರೋದ್ರಿಂದ ಯಾರು ಎಲ್ಲಿಂದ ಬೇಕಾದರೂ ಆರ್ಡರ್ ಕೊಡ್ಬೋದು, ಯಾರು ಎಲ್ಲಿಗೆ ಬೇಕಾದ್ರೂ ಮುಟ್ಟಿಸ್ಬೋದು. ಯಾಕಂದ್ರೆ ಅದಕ್ಕೆ ಕೊರಿಯರ್ ಸಿಸ್ಟಮ್ ಬಂದಿದೆ, ಪಾರ್ಸಲ್ ಸಿಸ್ಟಮ್ಸ್ ಬಂದಿದೆ, ಟ್ರಾನ್ಸ್ಪೋರ್ಟ್, ಹಳ್ಳಿಗೂ ಈಗ ಕೊರಿಯರ್ ತಂದು ಕೊಡ್ತಾರೆ, ಹಳ್ಳಿಯಿಂದನೂ ಪಾರ್ಸಲ್ ತೆಗೆದುಕೊಂಡಾಗ ಮುಟ್ಟಿಸುವಂಥ ವ್ಯವಸ್ಥೆಗಳು ಬಂದಿದೆ. ಸೊ ಈ ಏನೊಂದು ಬದಲಾದ ಸನ್ನಿವೇಶದಲ್ಲಿ ನಾವು ವ್ಯವಹಾರ ಮಾಡಿಕೊಂಡು ಉತ್ತಮ ಗುಣಮಟ್ಟ ಜೀವನ ಮಾಡಲಿಕ್ಕೆ ಈ ಸದರಿ ಯೋಜನೆಯಲ್ಲಿ ಹೇರಳವಾದ ಅವಕಾಶ ಇದೆ. ತುಂಬ ಒತ್ತಡ ಮಾಡಿಕೊಂಡು ಹಾಗೆ ಮಾಡಬೇಕು ಹೀಗೆ ಮಾಡ್ತಾಬೇಕು, ವೈಯಕ್ತಿಕ ಜೀವನದ ಮೇಲೆ ಒತ್ತಡ ಹಾಕ್ಕೊಂಡು ಮಾಡುವಂಥದ್ದು ಏನಿಲ್ಲ. ಇದರಲ್ಲಿ ರಿಲ್ಯಾಕ್ಸ್ ಆಗಿ ಅವ್ರಿಗೆ ಯಾವಾಗ ದುಡಿಮೆ ಬೇಕು, ಯಾವಾಗ ಬೇಡಿಕೆ ಬರುತ್ತೆ ಅವಾಗ ಉತ್ಪಾದನೆ ಮಾಡಿಕೊಡುವ ಒಂದು ಉತ್ಪಾದನಾ ಸ್ನೇಹಿ, ಮಹಿಳಾ ಸ್ನೇಹಿ, ಉತ್ಪಾದಕ ಸ್ನೇಹಿ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋಕ್ಕೆ ಈ ಸದರಿ ಯೋಜನೆ ತುಂಬ ಉತ್ತೇಜಕ ಮತ್ತು ಪ್ರೇರಕ ಅಂತ ನಾನಾದರೂ ಭಾವಿಸಿದ್ದೀನಿ.
ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಹಾಗೂ ಅದರ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ ಕುರಿತು, ಅದರ ಗುರಿ ಉದ್ದೇಶಗಳು ಮತ್ತು ಈ ಯೋಜನೆ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನು, ಸಾಲ ಸೌಲಭ್ಯಗಳನ್ನ ಪಡ್ಕೋಬೋದು ಅನ್ನೋದು ಕುರಿತು, ಮತ್ತು ಅದಕ್ಕಿರುವಂಥ ಮಾನದಂಡಗಳಾಗಿರ್ಬೋದು, ಮತ್ತು ಈ ಯೋಜನೆಯಿಂದ ಏನೆಲ್ಲ ಒಂದು ಆಹಾರ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಅದನ್ನು ಒಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರಾಟ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ಈ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಲ್ಲಿ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ಮುಖ್ಯ ಚಟುವಟಿಕೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಉಪಚಟುವಟಿಕೆ ಆಗಿ ಮಾಡ್ಕೋಬಹುದು. ಹಲವಾರು ದಿನಗಳು, ಹಲವಾರು ತಿಂಗಳುಗಳು, ವರ್ಷ ರನ್ ಮಾಡಾದ್ಮೇಲೆ ಇದನ್ನೊಂದು ಮುಖ್ಯ ಆದಾಯ ಚಟುವಟಿಕೆ ತರ ರೂಪಾಂತರ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ತುಂಬಾ ಒಂದು ಸ್ವತಂತ್ರ ಇದೆ, ಫ್ಲೆಕ್ಸಿಬಿಲಿಟಿ ಇದೆ, ಸರಳವಾಗಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಈ ಘಟಕಗಳನ್ನ ನೀವು ಔಪಚಾರಿಕ ವ್ಯವಸ್ಥೆ ಒಳಗೆ ತರಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳು. ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಸೇವಾ ಸೌಲಭ್ಯಗಳು, ಸಾಲ ಸೌಲಭ್ಯಗಳು, ಉತ್ತೇಜಕಗಳು, ಹಾಗೆಯೇ ತಯಾರಾದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆ ಈ ಯೋಜನೆ ಮುಖಾಂತರ ಏನೆಲ್ಲ ಸಿಗ್ತಾ ಇದೆ, ಹೇಗೆಲ್ಲ ಉತ್ತೇಜಕಗಳು ಸಿಗ್ತಾ ಇದೆ ಅನ್ನೋದು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.